ವೆಲ್ಕಮ್ ಬ್ಯಾಕ್ ಟು ವಿನುಷಾ ಕುಶಲ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಪವನಪುತ್ರ ಕಲ್ಯಾಣ ಮಂಟಪದಲ್ಲಿದ್ದೀವಿ. ಸೊ ಇದರದ್ದು ಹಾಸನಲ್ಲಿ. ಸೊ ಮೈ ಬ್ರದರ್ ಬೀಗ್ರೂಟ ಇರೋದ್ರಿಂದ ಇಲ್ಲಿದ್ದೀವಿ ಇವತ್ತು. ಸೊ ಬನ್ನಿ, ಚಿಕ್ಕದೊಂದು ವಿಡಿಯೋ ಮಾಡ್ತೀನಿ ರಿಗಾರ್ಡಿಂಗ್ ಪವನಪುತ್ರ ಕನ್ವೆನ್ಷನ್ ಹಾಲ್. ಕಮ್ ಲೆಟ್ಸ್ ಗೋ. ಇದು ಬೀಗ್ರೂಟದ ಹಿಂದಿನ ದಿನ ಪ್ರಿಪ್ರೇಷನ್ನು. ಸೊ ನಾನ್ ವೆಜ್ ಆಗಿರೋದ್ರಿಂದ ಎಲ್ಲ ತರಕಾರಿ ಈರುಳ್ಳಿ ಎಲ್ಲ ಹೆಚ್ಕೋತಾ ಇದ್ದಾರೆ. ತರಕಾರಿ ಏನು ಜಾಸ್ತಿ ಇರಲ್ಲ ನಾನ್ ವೆಜ್ ಆಗಿರೋದ್ರಿಂದ. ಸೊ ಆನಿಯನ್ ಅದೆಲ್ಲ ಹೆಚ್ಕೋತಾ ಇದ್ದಾರೆ ಎಲ್ಲರೂ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಬೀಗ್ರೂಟಕ್ಕೆ. ನಾಳೆನೇ ಮಾಡೋಕ್ಕಾಗೋದಿಲ್ಲ ಅಂತ ಫುಲ್ ಹೋಲ್ ನೈಟ್ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಊಟದ ತಯಾರಿ, ಅಡುಗೆ ತಯಾರಿ ನಡೀತಾ ಇದೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲ ಬ್ಯಾನರ್ ಹುಡುಗ ಹುಡುಗಿದೆಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಸೊ ದ ಬ್ಯೂಟಿಫುಲ್ ಗ್ರೂಮ್ ಆ್ಯಂಡ್ ಬ್ರೈಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ಈ ಪವನಪುತ್ರ ಕನ್ವೆನ್ಷನ್ ಹಾಲ್ ಫುಲ್ ಗ್ರೀನರಿ ಮಧ್ಯೆ ಇದೆ. ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಾ. ಫುಲ್ ಸುತ್ತ ಗ್ರೀನರಿ ಇದೆ. ಆ್ಯಂಡ್ ಆಲ್ಸೋ ಪಾರ್ಕಿಂಗ್ ಪ್ಲೇಸ್ ಕೂಡ ತುಂಬ ದೊಡ್ಡದಾಗಿದೆ. ಎಷ್ಟೇ ಕ್ರೌಡ್ ಇದ್ರೂ ಮೇಂಟೈನ್ ಮಾಡ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಹುಡುಗ ಹುಡುಗಿ ಫೋಟೋಶೂಟ್ ನಡೀತಾ ಇದೆ ಅಲ್ಲಿ. ಆ್ಯಂಡ್ ಚೌಟ್ರಿ ಔಟ್ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ ವಿತ್ ದ ಸಿಟ್ ಔಟ್. ನೀವೇ ನೋಡ್ತಾ ಇದ್ದೀರಾ ವಿತ್ ದ ಗ್ರೀನರಿ. ಶಿ ಈಸ್ ಅವರ್ ಎವರ್ ಗ್ರೀನ್ ಚಿತ್ರ. ಸೇ ಹಾಯ್. ಬರೀ ಡೌಗಳು ನಿಂದು. ಸೊ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಇವರು ನಮ್ಮ ಸುನೀತಾ ಆಂಟಿ, ನಮ್ಮ ಅಣ್ಣನ ತಾಯಿ. ಸೊ ಅವ್ರ ಚಿಕ್ಕಮ್ಮ ಎಲ್ಲ ಫುಲ್ ರೆಡಿಯಾಗಿ ಫೋಟೋಶೂಟಲ್ಲಿ ಮಿಂಚಿಂಗಲ್ಲಿದ್ದಾರೆ. ಇವರು ಇನ್ನೊಬ್ರು ಚಿಕ್ಕಮ್ಮ ಕೋಮಲ ಆಂಟಿ ಎಲ್ಲ ಬರ್ತಾ ಇದ್ದಾರೆ ಇವಾಗ. ಸೊ ಚಿಕ್ಕ ವಿಡಿಯೋ. ನಾವು ಒಳಗಡೆ ಹೋದ್ಮೇಲೆ ಮತ್ತೆ ಫುಲ್ ಹಾಲ್ ಒಳಗಿಂದ ವಿಡಿಯೋ ತೋರಿಸ್ತೀನಿ ನಿಮಗೆ. ಇವರು ನಮ್ಮ ಪುಷ್ಪ ಆಂಟಿ. ಆಂಟಿ ಹಾಯ್ ಮಾಡಿ. ಇವರು ಗ್ರೀಷ್ಮಕ್ಕ, ಇದು ಅನಿತಕ್ಕ. ಸೊ ಫ್ಯಾಮಿಲಿ ಫೋಟೋಶೂಟ್ ಎಲ್ಲ ನಡೀತಾ ಇದೆ. ಸೊ ಅಲ್ಲಿ ಜನ ಬಂದಿರೋನ್ನ ಮಾತಾಡ್ಸೋಕೆ ಮುಂಚೆ ಫ್ಯಾಮಿಲಿ ಶೂಟ್ ಮುಗಿಸ್ಕೋತಾ ಇದ್ದಾರೆ. ಲಾವಣ್ಯ ಹುಡುಗನ ತಂಗಿ. ನೇಮ್ ಇತಶ್ರೀ, ಅತ್ತೆ ಮಗಳು. ಓಕೆ. ಇವರು ಹುಡುಗನ ಅತ್ತೆ ಮಗಳು ಅಂಕು. ಸೇ ಹಾಯ್. ಇವರು ಹುಡುಗನ್ ಚಿಕ್ಕಮ್ಮ ರೂಪಂಟಿ. ಹಾಯ್ ಮಾಡಿ ಆಂಟಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವರು ಹುಡುಗನ ಚಿಕ್ಕಮ್ಮ. ಆಂಟಿ ಹೆಸರು ಪುನೀತ್ ಆಂಟಿ. ಯಾರು ಮಾತಾಡ್ತಿದ್ದಾರೆ? ಒಂದ್ ಕಡೆ ಫ್ಯಾಮಿಲಿ ಫೋಟೋಶೂಟ್, ಒಂದ್ ಕಡೆ ಹುಡುಗ ಹುಡುಗಿ ಫೋಟೋಶೂಟ್ ಎಲ್ಲ ನಡೀತಾ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇವಾಗ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹುಡುಗ ಹುಡುಗಿ ಹಾಲಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಇನ್ನು ಜನ ಯಾರೂ ಅಷ್ಟು ಬಂದಿರಲಿಲ್ಲ. ಆ್ಯಂಡ್ ಸೊ ಬೀಗ್ರೂಟ ಆಗಿರೋದ್ರಿಂದ ಅರೌಂಡ್ ಊಟದ ಟೈಮಿಗೆ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತೆ. ಅಷ್ಟೋ ತನಕ ಸ್ವಲ್ಪ ಫ್ರೀ ಇರುತ್ತೆ. ಸೊ ಫೋಟೋ ಸೆಷನ್ ಅದು ಇದು ಮುಗಿಸ್ಕೋತಾ ಇದ್ರು. ಯಾವ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೋತಾ ಇದ್ರು ವಿತ್ ದ ರಿಲೇಷನ್ಸ್. ಆ್ಯಂಡ್ ಇದು ಫೋಟೋಶೂಟ್ ಎಲ್ಲ ಮುಗ್ದಾದ್ಮೇಲೆ ಕ್ರೌಡ್ ಜಾಸ್ತಿ ಆಯಿತು. ಸೊ ಎಲ್ಲ ಊಟಕ್ಕೆ ಹೋಗಿ ಆ್ಯಂಡ್ ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ಹೊರಡೋಕ್ಕೆ ಸ್ಟಾರ್ಟ್ ಆದರು. ಹಾಗೆ ಎಂಡಲ್ಲಿ ಸ್ವಲ್ಪ ಡ್ಯಾನ್ಸ್ ಇವೆಂಟ್ಸ್ ಇತ್ತು. ಇದು ಹುಡುಗನ ಅತ್ತೆ ಮಗಳು ಆವಾಗಲೇ ನೀವು ನೋಡಿರ್ಬೋದು ಇಂಟ್ರೊಡ್ಯೂಸ್ ಮಾಡೋ ಟೈಮಲ್ಲಿ. ಸೊ ಅವ್ರದ್ದು ಒಂದು ಡ್ಯಾನ್ಸ್ ಇವೆಂಟ್ ಇತ್ತು, ಅದನ್ನ ಮಾಡ್ತಾ ಇದ್ದಾರೆ ಇವಾಗ. ಎಸ್ ಆಲ್ಮೋಸ್ಟ್ ಇವೆಂಟ್ ಮುಗಿತಾ ಬಂದಾದಮೇಲೆ ನಾವು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ ಎಲ್ಲರ ಜೊತೆ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಇವೆಂಟ್ ಮುಗಿಸ್ಕೊಂಡು. ಆ್ಯಂಡ್ ನನ್ನ ತಮ್ಮ ಕೂಡ ಬಂದಿದ್ದ.
ಅವನ ಜೊತೆನೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ನೆಕ್ಸ್ಟು ಊಟಕ್ಕೆ ಹೊರಟ್ವಿ. ನಾನ್ ವೆಜ್ ಬೀಗ್ರೂಟ ಆಗಿರೋದ್ರಿಂದ ಸೊ ಚಿಕನ್ ಮಟನ್ ವೆರೈಟೀಸ್ ಇತ್ತು. ಸೊ ಏನೇನು ಮಾಡಿದ್ರಂದರೆ ಬೋಟಿ ಗೊಜ್ಜು, ಸಾಂಬಾರ್, ಇಡ್ಲಿ, ರೈಸ್ ಆ್ಯಂಡ್ ಬಿರಿಯಾನಿ. ಸೊ ಆಲ್ ದ ವೆರೈಟೀಸ್ ಇತ್ತು. ಲಾಸ್ಟಲ್ಲಿ ಎಂಡಲ್ಲಿ ಐಸ್ ಕ್ರೀಮ್ ಜೊತೆಗೆ ಒಂದು ಸ್ವೀಟ್. ಅಲ್ಲಿಂದ ಚೆನ್ನಾಗಿ ಊಟ ಬಾರಿಸಿ ನೆಕ್ಸ್ಟ್ ರೀಲ್ಸ್ ಸ್ಟಾರ್ಟ್ ಆಯಿತು. ಸೊ ಎಲ್ಲ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ಸೊ ಎಲ್ಲರೂ ಫ್ರೀ ಆಗಿದ್ದರು ಆ್ಯಂಡ್ ಬಂದವರು ಕೂಡ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು ಚೌಟ್ರಿ. ಸೊ ಒಂದು ರೀಲ್ಸ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಎಲ್ಲ ಹೊರಟ್ರು. ಸೊ ಅಲ್ಲಿಂದ ಮನೆಗೆ ಬಂದು ಸೊ ಶಾಸ್ತ್ರಗಳಿತ್ತು. ಆ ಶಾಸ್ತ್ರಗಳನ್ನೆಲ್ಲ ಮುಗಿಸ್ತಾಯಿದ್ರು. ದೊಡ್ಡ ಅಜ್ಜಿದಿರಿದ್ರು. ಸೊ ಎಲ್ಲ ಹೇಳ್ಕೊಡ್ತಾಯಿದ್ರು ಹೇಗೆ ಮಾಡಬೇಕು ಅಂತ. ಆ್ಯಂಡ್ ಶಾಸ್ತ್ರ ಎಲ್ಲ ಮುಗಿಸಿ ನಮ್ಮ ಅಣ್ಣಂಗೆ ಭಾಳ ಖುಷಿ ಆಗ್ತಾಯಿತ್ತು ಹುಡುಗಿ ಕೈಲಿ ಕಾಲು ತೊಳಸ್ಕೊಳಕ್ಕೆ. ಸೊ ತೊಳಿ ಅಂತ ಚೆನ್ನಾಗಿ ತೊಳಸ್ಕೊತಾ ಇದ್ದ. ಸೊ ಹಾಗೆ ಅಲ್ಲಿದ್ದವರೆಲ್ಲ ಹುಡುಗಿಗೆ ರೇಗಿಸ್ತಾಯಿದ್ರು. ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಫ್ರೆಶಪ್ ಆಗಿ ಆರಾಮಾಗಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನೈಟ್ ಕೂಡ ನಾನ್ ವೆಜ್ಜೇ ಇತ್ತು. ಎಲ್ಲ ಊಟ ಮಾಡಿಕೊಂಡು ಆರಾಮಾಗಿ ಮದುವೆಲಿ ಏನೇನಾಯಿತು, ಯಾರ್ಯಾರು ಬಂದಿದ್ದರು, ಏನೇನಾಯಿತು ಎಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ. ಎಲ್ಲ ಹೆಂಗಸ್ರುಗಳು ಹೊರಗಡೆ ಕೂತಿದ್ರು. ಎಲ್ಲ ಆರಾಮಾಗಿ ಮಾತಾಡಿಕೊಂಡು ಅದಾದಮೇಲೆ ಚಿಕ್ಕವರು ದೊಡ್ಡವರು ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಹಾಡು ಹೇಳ್ಕೊಂಡು ಮೋಜು ಮಸ್ತಿ ಮಾಡಿಕೊಂಡು ಆವತ್ತಿನ ದಿನನ ಇಲ್ಲಿಗೆ ಮುಗಿಸಿದ್ವಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.